30 ದಿವಸದೊಳಗಡೆ ನನಗೆ ಐ ಟಿ ಫೀಲ್ಡ್ ಅಲ್ಲಿ ಜಾಬ್ ಸಿಗುತ್ತಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರ್ನಾಡು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟಾಪ್ 3 ಕೋಡ್ ಎಡಿಟರ್ಸ್ ಯಾವ್ದು ಅಂತ. ಅಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲೇನೆ ನಮಗೆ ಈ ಒಂದು ಕೋಡ್ ಎಡಿಟರ್ಸ್ ಅನ್ನ ಇನ್ಸ್ಟಾಲೇಷನ್ ಮಾಡಿಸಿದ್ರು. ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಪ್ರೋಗ್ರಾಮಿಂಗ್ ನ ನೀವು ಸೇವ್ ಹಾಗೂ ಎಕ್ಸಿಕ್ಯೂಟ್ ಅನ್ನ ಮಾಡ್ಕೊಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ನಾನು ಯಾವ ಕೋಡ್ ಎಡಿಟರ್ಸ್ ಅನ್ನ ನಾನು ಇವಾಗ ಮೆನ್ಷನ್ ಮಾಡಿರ್ತೀನಿ ಅದೆಲ್ಲ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ಇನ್ಸ್ಟಾಲೇಷನ್ ನ ಮಾಡ್ಕೊಬಹುದು. ಸೊ ಇದ್ರ ಎಲ್ಲ ನೇಮ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಕೋಡ್ ಎಡಿಟರ್ ಅಂದ್ರೆ VS ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಹೇಗೆ ನಿಮ್ಮ ಒಂದು ಫಸ್ಟ್ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಬೇಕು, ಹಾಗೇನೆ ಒಂದು ಪ್ರೋಗ್ರಾಮ್ ಅನ್ನ ನಾನು ರನ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇವಾಗ ಡೈರೆಕ್ಟ್ ಆಗಿ ನಿಮ್ಗೆ ಸ್ಕ್ರೀನ್ ಮೇಲೆನೆ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ನೀವು ನಿಮ್ಮ ಒಂದು VS ಕೋಡ್ ಅನ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಓಪನ್ ಅನ್ನ ಕ್ಲಿಕ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಫೋಲ್ಡರ್ಸ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನ್ಯೂ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡ್ಕೊಬೇಕು. ನ್ಯೂ ಫೋಲ್ಡರಲ್ಲಿ ನಿಮ್ಮ ಒಂದು ಏನು ಬೇಕಾದ್ರೂ ಹೆಸರನ್ನ ಕೊಡಿ. ನಾನು ವೆಬ್ ಟೆಕ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕ್ರಿಯೇಟ್ ಅಂತ ಚೂಸ್ ಮಾಡಿದೆ. ನೋಡ್ಬೋದು ನಿಮಗೆ ಈ ಥರ ಫೈಲ್ ಓಪನ್ ಆಗುತ್ತೆ. ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ಥರ ಇಂಟರ್ಫೇಸು ಶೋ ಆಗುತ್ತೆ. ಬಟ್ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು, ನೀವೇನು ಹೆಸರು ಕೊಟ್ಟು ಸೇವ್ ಮಾಡಿರ್ತಾರಲ್ಲ ಅದು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ನ್ಯೂ ಫೈಲ್ ಅಥವಾ ನ್ಯೂ ಫೋಲ್ಡರ್, ಇಲ್ಲಿ ನೀವು ನ್ಯೂ ಫೈಲನ್ನು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ index.html ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಅದು ಏನಕ್ಕೆ ಅಂದರೆ ನಾನು HTML ಅಲ್ಲಿ ಕೋಡನ್ನು ಬರಿತಾ ಇದ್ದೀನಿ. ಸೊ ಅದಕ್ಕೋಸ್ಕರ HTML ಎಕ್ಸ್ಟೆನ್ಷನ್ನ ಕೊಡ್ತಾ ಇದ್ದೀನಿ. ಕೊಟ್ಟು ಈ ಥರ ಇಂಟರ್ಫೇಸು ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ಕ್ಲಮೇಟಿವ್ ಮಾರ್ಕನ್ನು ಮಾಡಬೇಕು. ಎಕ್ಸ್ಕ್ಲಮೇಟಿವ್ ಮಾರ್ಕನ್ನು ಟೈಪ್ ಮಾಡಬೇಕು. ನೋಡ್ಬೋದು ಈ ಥರ ಎಕ್ಸ್ಕ್ಲಮೇಟಿವ್ ಮಾರ್ಕನ್ನು ಟೈಪ್ ಮಾಡಿದ ತಕ್ಷಣ ಈ ಥರ ಕೋಡು ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಬಾಡಿ ಅಂತ ಇದೆ, ಅದರ ಒಳಗಡೆ ನೀವು ಏನು ಬೇಕಾದ್ರೂ ಟೈಪನ್ನು ಮಾಡ್ಬೋದು. ನಾನಿಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬರಿತಾ ಇದ್ದೀನಿ ಟೆಕ್ಸ್ಟು. ಸೊ ಈ ಟೆಕ್ಸ್ಟ್ನ ಬರ್ದಾದ್ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಬಾಟಮಲ್ಲಿ ಗೋ ಲೈವ್ ಅಂತ ಇದೆ. ಈ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಡೈರೆಕ್ಟಾಗಿ ಕ್ರೋಮ್ ಎಕ್ಸ್ಟೆನ್ಷನ್ ಕ್ರೋಮ್ಗೆ ಇಲ್ಲಿ ಕರ್ಕೊಂಡು ಹೋಗುತ್ತೆ. ನೋಡ್ಬೋದು ಕ್ರೋಮ್ ಇಂಟರ್ಫೇಸಲ್ಲಿ ನಾನು ಏನು ಟೈಪ್ ಮಾಡಿದ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ಅದು ಇಲ್ಲಿ ಶೋ ಆಗುತ್ತೆ. ಸೊ ಈ ಒಂದು ಲೈವ್ ಆಪ್ಷನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನಿಮಗೆ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಇದೆ. ಇಲ್ಲಿ ಸರ್ಚ್ ಇದೆ, ಎಕ್ಸ್ಟೆನ್ಷನ್ಸ್ ಇದೆ. ಇಲ್ಲಿ ಎಕ್ಸ್ಟೆನ್ಷನ್ಸ್ಗೆ ಹೋಗಿ ಇಲ್ಲಿ ನಿಮಗೆ ಲೈವ್ ಸರ್ವರ್ ಅನ್ನೋದನ್ನ ಟೈಪ್ ಮಾಡಬೇಕು. ಲೈವ್ ಸರ್ವರ್ ಅಂತ ಬತ್ತಿದಂಗೆ ಫಸ್ಟ್ ಏನಿರುತ್ತೆ ಇಲ್ಲಿ ನೋಡ್ಬೋದು ರಿಕ್ವಿಕ್ ಡೇ, ಇವ್ರದ್ದೇ ಒಂದು ಲೈವ್ ಸರ್ವರನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಕ್ಸ್ಟೆನ್ಷನ್ನು ಇಲ್ಲಿ ನಿಮಗೆ ಗೋ ಲೈವ್ ಅನ್ನೋ ಒಂದು ಆಪ್ಷನ್ನು ಶೋ ಆಗುತ್ತೆ. ಅದಾದಮೇಲೆ ನೀವು ಏನೇ ಟೈಪ್ ಮಾಡಿ ಗೋ ಲೈವನ್ನು ಕೊಟ್ಟರೆ ನಿಮಗೆ ಅಲ್ಲಿ ಕ್ರೋಮಲ್ಲಿ ನಿಮಗೆ ಈ ಥರ ಶೋ ಆಗುತ್ತೆ ಸ್ನೇಹಿತರೆ, ಇವಾಗ ಎರಡನೇ ಕೋಡ್ ಎಡಿಟರ್ ಕಡೆ ನೋಡೋದಾದ್ರೆ ಇವಾಗ ಬಂದು ಎಕ್ಲಿಪ್ಸ್. ಹೌದು ಸ್ನೇಹಿತರೆ, ಎಕ್ಲಿಪ್ಸ್ ಏನಿದೆಯಲ್ಲ ಇದು ಕೂಡ ಒಂದು ಒಳ್ಳೆ ಕೋಡ್ ಎಡಿಟರ್ ಅಂತ ನಾನು ಹೇಳ್ತೀನಿ. ಇದನ್ನ ನಮಗೆ ಇನ್ಸ್ಟಾಲೇಷನ್ ಮಾಡಿಸಿದ್ರು. ಏನಕ್ಕಂದ್ರೆ ಅಡ್ವಾನ್ಸ್ ಜಾವಾದಲ್ಲಿ ಯೂಸ್ ಆಗುತ್ತೆ. ಮತ್ತೆ ಕೋರ್ ಜಾವಾ ಏನಿದೆಯಲ್ಲ ಅದರ ಒಂದು ಪ್ರಾಜೆಕ್ಟ್ ನ ಮಾಡೋದಕ್ಕೆ ಈ ಒಂದು ಎಕ್ಲಿಪ್ಸ್ ಅಪ್ಲಿಕೇಶನ್ ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ಯಾವುದೇ ಲ್ಯಾಗ್ ಇಲ್ದಲೆ ನಿಮ್ಮ ಒಂದು ಪ್ರೋಗ್ರಾಮು ಸ್ಮೂತ್ಲಿ ರನ್ ಆಗುತ್ತೆ ಈ ಒಂದು ಎಕ್ಲಿಪ್ಸ್ ಅಪ್ಲಿಕೇಶನ್ ಅಲ್ಲಿ. ಮತ್ತೆ ಮೂರನೇ ಎಡಿಟರ್ ಕಡೆ ನೋಡೋದಾದ್ರೆ ಸಬ್ಲೈಮ್ ಟೆಕ್ಸ್ಟ್. ಹೌದು ಸ್ನೇಹಿತರೆ, ಸಬ್ಲೈಮ್ ಟೆಕ್ಸ್ಟ್ ಅನ್ನೋದು ಅಷ್ಟೊಂದು ಜನ ಕೇಳೇ ಇರಲ್ಲ. ಬಟ್ ಇದು ತುಂಬಾನೇ ಬಿಗಿನರ್ ಫ್ರೆಂಡ್ಲಿ ಎಡಿಟರ್ ಅಂತ ಹೇಳ್ತೀನಿ. ಎಕ್ಲಿಪ್ಸ್ ಕೋಡ್ ಎಡಿಟರ್ ನಾನು ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ. ಏನಕ್ಕೆ ಅಂದ್ರೆ ಇದರ UI ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಬಟ್ ಈ ಒಂದು ಸಬ್ಲೈಮ್ ಟೆಕ್ಸ್ಟ್ ಇದೆಯಲ್ಲ ಬಿಗಿನರ್ಸ್ ಗೆ ಈ ಒಂದು ಯೂಸರ್ ಇಂಟರ್ಫೇಸ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವೇನಾದ್ರೂ ತುಂಬಾನೇ ಬೇಸಿಕ್ ಇಂದ ಕಲಿತಾ ಇದ್ರೆ ಜಾವಾ, C++, ಬೇಸಿಕ್ ಪ್ರೋಗ್ರಾಮಿಂಗ್ ನ ನೀವೇನಾದ್ರೂ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂದ್ರೆ ಈ ಒಂದು ಸಬ್ಲೈಮ್ ಟೆಕ್ಸ್ಟ್ ಇಂದ ನೀವು ನಿಮ್ಮ ಒಂದು ಜರ್ನಿನ ಶುರು ಮಾಡಿ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ನೀವು ಯಾವಾಗ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಹೋಗಕ್ಕೆ ಶುರು ಆಗ್ತಿರಲ್ಲ ಅವಾಗ ನೀವು ಈ ಒಂದು ಎಕ್ಲಿಪ್ಸ್ ಎಡಿಟರ್ ನ ಚೂಸ್ ಮಾಡಬಹುದು. ಮತ್ತೆ ಇವಾಗ VS ಎಡಿಟರ್ ಏನ್ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಒಂದು ಎಡಿಟರ್ ಅಲ್ಲಿ ನೀವು ಜಾವಾನು ಕೂಡ ಎಕ್ಸಿಕ್ಯೂಟ್ ಮಾಡಬಹುದು, ಹಾಗೇನೆ ವೆಬ್ ಟೆಕ್ನಾಲಜಿನ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು. ಬಟ್ ನಾನ್ ಸಜೆಸ್ಟ್ ಮಾಡೋದು ಜಾವಾನ ಎಕ್ಲಿಪ್ಸ್ ಅಲ್ಲಿ ಮಾಡಿ, ಮತ್ತೆ ವೆಬ್ ಟೆಕ್ನಾಲಜಿ ಏನಿದೆಯಲ್ಲ HTML, CSS, ಜಾವಾ ಸ್ಕ್ರಿಪ್ಟ್ ಹಾಗೂ ರಿಯಾಕ್ಟ್ JS ಹಾಗೆ ಟೈಲ್ವೆಂಟ್ ಇವೆಲ್ಲ ನೀವು VS ಕೋಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಯಾವ ಒಂದು ಕೋಡ್ ಎಡಿಟರ್ ನ ನೀವು ಯೂಸ್ ಮಾಡಬೇಕು, ಮತ್ತೆ ನಿಮ್ಮ ಒಂದು ಫಸ್ಟ್ ಫೋಲ್ಡರ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ವಿಜುವಲ್ ಸ್ಟುಡಿಯೋ ಕೋಡ್ ನ ಯೂಸ್ ಮಾಡ್ಕೊಂಡು. ಸೊ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಡೇ 2 ಅಲ್ಲಿ.